हर स्तर पर लोकतंत्र को कमजोर करने की कोशिशें होती हैं। आपके अधिकार कमजोर किए जाते हैं। आज संविधान बदलने की बात हो रही है। संविधान बदलने से क्या होगा? आप ही के अधिकार कमजोर होंगे, आप ही की मजबूती कम होगी, क्योंकि संविधान के तहत इस देश में हर इंसान को, चाहे वो महिला हो, पुरुष हो, किसी भी जाति का, किसी भी धर्म का हो, चाहे वो किसान हो, चाहे प्रधानमंत्री हो, सबको समान अधिकार मिलता है। ಇವತ್ತು ಪ್ರಜಾಪ್ರಭುತ್ವವನ್ನು ವೀಕ್ ಮಾಡಕ್ ಹೊರಟಿದ್ದಾರೆ. ಎರಡನೇದಾಗಿ ತಮ್ಮ ಅಧಿಕಾರ ಮತ್ತೆ ತಮಗೆ ಸಾಂವಿಧಾನಿಕ ಏನ್ ಹಕ್ಕುಗಳಿದ್ವೋ ಅದನ್ನ ಕಮ್ಮಿ ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರುಗಳು ಸಂವಿಧಾನವನ್ನೇ ಬದಲಾಯಿಸಕ್ ನಿಂತಿರುವಂತ ಪಕ್ಷ. ಸಂವಿಧಾನ ಬದಲಾಯಿದ್ರೆ ಯಾರಿಗ್ ತೊಂದರೆ ಆಗತ್ತೆ? ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಬದಲಾದ್ರೆ ತಮ್ಮ ಎಲ್ಲಾರ್ಗೂ ಹಕ್ಕಿರೋ ಹಕ್ಕುಗಳು, ಸಾಂವಿಧಾನಿಕ ಹಕ್ಕುಗಳನ್ನ ಕಿತ್ಕೋತಾರೆ. ಆಮೇಲೆ ಆ ಕಿತ್ಕೊಳ್ಳುವಂತ ಪ್ರಯತ್ನ ಆಗ್ಲೇ ಶುರು ಆಗಿದೆ, ಇನ್ನೂ ಹೆಚ್ಚು ಮಾಡ್ತಾರೆ ಬರೋ ದಿವಸಗಳಲ್ಲಿ. शायद इस देश में पहली बार ऐसा हुआ होगा कि चुनाव से पहले दो मुख्यमंत्रियों को गिरफ्तार किया गया है। किसी एक देश की सबसे बड़ी पार्टी के बैंक अकाउंट बंद किए गए हैं और पूरे विपक्ष से पे एक भयंकर हमला हो रहा है। प्रधानमंत्री सुबह से शाम तक यही कहते रहते हैं कि पूरी दुनिया भ्रष्ट है, सारे नेता भ्रष्ट हैं, सिर्फ वही एक ईमानदार और पाक है। ಇವತ್ತು ದೇಶದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಎರಡೆರಡು ಮುಖ್ಯಮಂತ್ರಿಗಳನ್ನ ಜೈಲಿಗೆ ಹಾಕಿದ್ದಾರೆ. ಇವತ್ ನೋಡ್ತೀರಾ, ದೇಶದ ಅತಿ ದೊಡ್ಡ ರಾಜಕೀಯ ಪಕ್ಷದ್ದು ಅಕೌಂಟ್ ನ ಬಂದ್ ಮಾಡಿದ್ದಾರೆ. ಪ್ರಧಾನ ಮಂತ್ರಿ ಅವ್ರಿಗೆ ಏನ್ ಅನ್ಸಿದೆ ಅಂದ್ರೆ, ಇಡೀ ದೇಶದಲ್ಲಿ ಮತ್ತೆ ಭೂಮಿ ಮತ್ತೆ ಪ್ರಪಂಚದಲ್ಲಿ ಎಲ್ಲಾರು ಭ್ರಷ್ಟರು ಇರೋದು ಒಬ್ರೆ, ಭ್ರಷ್ಟರಾಗದೆ ಇರೋರು, ಕರಪ್ಷನ್ ಫ್ರೀ ಅಂತ ಯಾರು ಇದ್ರೆ ಒಬ್ರೆ ಅನ್ಕೊಂಡಿದ್ದಾರೆ ನರೇಂದ್ರ ಮೋದಿ ಅವರು. लेकिन कुछ समय पहले उन्होंने एक स्कीम बनाई, इलेक्टोरल बॉन्ड्स की स्कीम, जिसके तहत जो भी राजनीतिक दल को चंदा दे रहा था उसका नाम गुप्त रहता था। ಇವಾಗ ತಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಅವ್ರ ಸರ್ಕಾರ ಮತ್ತೆ ಅವ್ರ ನೇತೃತ್ವದಲ್ಲಿ ಒಂದು ಎಲೆಕ್ಟ್ರಲ್ ಬಾಂಡ್ ಅಂತ ಒಂದು ಸ್ಕೀಮ್ ತಂದ್ರು. ಆ ಸ್ಕೀಮ್ ಅಲ್ಲಿ ಏನಂದ್ರೆ, ತಾವ್ ಎಷ್ಟೇ ದುಡ್ಡು ಕೊಟ್ರು, ಯಾವ ರೀತಿ ಚಂದಾ ವಸೂಲಿ ಆದ್ರೂ ಕೂಡ ಯಾರು ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. सुप्रीम कोर्ट ने कहा कि यह गलत स्कीम है, इसको पारदर्शी बनाओ, जिसने जिसको चंदा दी है उसकी लिस्ट निकलनी चाहिए। तो पहले तो सरकार ने मना कर दिया कि लिस्ट नहीं मिल रही है, फिर सुप्रीम कोर्ट ने डांटा तो वो लिस्ट निकली, और जब लिस्ट निकली तो नरेंद्र मोदी जी की भाजपा की पूरी असलियत इस देश के सामने आ चुकी है। ನಮ್ ಸುಪ್ರೀಂ ಕೋರ್ಟ್ ಹೇಳ್ತು, ತಾವ್ ಎಲ್ಲಾರ್ಗೂ ತೆರೆದಿಡ್ಬೇಕು ಯಾರ್ಯಾರು ಏನಂತೀನಿ ಈ ಎಲೆಕ್ಟ್ರಲ್ ಬಾಂಡ್ ಅಲ್ಲಿ ಫಂಡ್ ನೀಡಿದ್ದಾರೆ ಅಂತ. ಸರ್ಕಾರ ಹೇಳ್ತು ನಾವು ಕೊಡಲ್ಲ, ನಮ್ಮ ಹತ್ರ ಇಲ್ಲ ಅಂತ. ಸುಪ್ರೀಂ ಕೋರ್ಟ್ ಪುನಃ ಕೇಳಿದಾಗ ಅವ್ರು ಎಲ್ಲ ಬಂದು ತರ್ದಿಟ್ಟು ಯಾರು ಯಾವ ಪಕ್ಷಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡಿದಾಗ, ಯಾರಿಂದ ಚಂದಾ ವಸೂಲಿ ಆಯ್ತು, ಯಾರು ಎಷ್ಟು ಕೊಟ್ರು ಅಂತ ಇಡೀ ದೇಶದ ಮುಂದೆನೆ ತೆರೆದಿಟ್ಟು ಎಲ್ಲಾರ್ಗೂ ಗೊತ್ತಾಯ್ತು ಯಾವ ಪಕ್ಷ ಚಂದಾ ವಸೂಲಿ ಮಾಡ್ತಿತ್ತು ಅಂತ. चंदा की स्कीम नहीं थी, ये वसूली की स्कीम थी। जिसने चंदा दिया उसकी एक अनोखी कहानी थी। किसी पे छापा मारा, चंदा लिया, छापे बंद। किसी पे केस डाले, चंदा लिया, केस बंद। किसी ने कोविड की वैक्सीन बनाई, उसने चंदा दिया। किसी ने वो गुजरात का पुल बनाया जो टूट कर गिर पड़ा, उसने भी चंदा दिया। किसी ऐसी कंपनी ने चंदा दिया जिसकी 150 करोड़ तक के तकरीबन मुनाफा है और चंदा दे रहे 1100 करोड़ का। ಇದು ಚಂದ ಅಲ್ಲ, ಇದು ವಸೂಲಿ ಆಗಿತ್ತು. ಯಾಕಂದ್ರೆ ತಾವ್ ಯಾರ್ಯಾರು ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ, ಯಾರ್ಯಾರಿಗೆ ಐಟಿ ಇಡಿ ನೋಟಿಸ್ ಹೋಗಿತ್ತೋ ಅವ್ರಿಗೆ, ಯಾರ್ಯಾರ ಮೇಲೆ ಕೇಸ್ ಆಗಿತ್ತೋ ಅವ್ರಿಗೆ, ಯಾರ್ಯಾರಿಗೆ ವ್ಯಾಕ್ಸಿನ್ ಪರ್ಮಿಷನ್ ಬೇಕಿತ್ತೋ, ಬ್ರಿಡ್ಜ್ ಕಟ್ಟಕ್ ಪರ್ಮಿಷನ್ ಬೇಕಿತ್ತೋ, ಏನಾದ್ರು ಟೆಂಡರ್ ಅಲ್ಲಿ ಕೆಲಸ ಆಗ್ಬೇಕಾಗಿತ್ತೋ, ಅವರು ಎಲೆಕ್ಟ್ರಲ್ ಬಾಂಡ್ಸ್ ಅಲ್ಲಿ ಈ ಪಕ್ಷಕ್ಕೆ ದುಡ್ಡು ಕೊಟ್ಟಿದ್ರು. ಇದು ಎಲ್ಲ ಬಹಿರಂಗವಾಗಿ ತಮ್ಮ ಮುಂದೆ ಸುಪ್ರೀಂ ಕೋರ್ಟ್ ಆದೇಶ ಆದ್ಮೇಲೆ ಮುಂದ್ ಬಂದ್ ಇಟ್ಟಿದೀವಿ. पूरी तरह से काले धन को सफेद करने की स्कीम है ये। ಇದು ಬೇರೆ ಏನು ಅಲ್ಲ, ಕಪ್ ಹಣವನ್ನು ವೈಟ್ ಮಾಡಿ ತಂದು ಕ್ಲೀನ್ ಆಗಿ ಮುಂದ್ ಉಪಯೋಗಿಸಕ್ ಆಗಿರೋ ಅಂತ